ಹಿಂಗೆ ಒಂದು ಊರಲ್ಲಿ ದೊಡ್ಡ ಬರಗಾಲ ಬಂದ್ಬಿಟ್ಟದೆ. ಎತ್ತಿನ ನೋಡಿದ್ರು ಒಂದು ತೊಟ್ಟು ನೀರಿಲ್ಲ, ದನಕರ ಕುಳಿಯೋಕ್ಕೆ ನೀರಿಲ್ಲ, ಜನಗಳಿಗೆ ತೊಳ್ಕೊಳ್ಳೋಕ್ಕೆ ನೀರಿಲ್ಲ, ಕೈಕಾಲು ಮುಖವ. ಆಗ ಯಜಮಾನರು ನಮ್ಮ ಕುಮಾರಸ್ವಾಮಿ ಅಣ್ಣಂತವರು ಎಲ್ಲ ತೀರ್ಮಾನ ಮಾಡಿದ್ರು, ಅಪ್ಪ ಊರಿಗೆ ಬರಗಾಲ ಬಂದದಲ್ಲ, ಏನಾರು ಮಾಡಿ ಪೂಜೆ ಮಾಡಿಸ್ಬೇಕಲ್ಲ ಅಂತ ಅಂದರು. ಯಾಕೆ ಹೆದರ್ಕೊಂಡಿರಿಲ್ಲ ನೋಡಿ, ನಮ್ಮೂರಿಗೆ ಪೂಜೆ ಮಾಡಿಸ್ಬಿಟ್ರೆ ಮಳೆಯೆಲ್ಲ ಬಂದು ಬೆಳೆಯೆಲ್ಲ ತುಂಬ್ಕೊಬಿಡ್ತದಂತೆ. ಹರಿಹರಪುರದಲ್ಲಿ ಒಬ್ಬರು ಸ್ವಾಮೀಜಿಗಳು ಬಂದು ಸೇರ್ಕೊಂಡವ್ರೆ, ಹಿಮಾಲಯ ಪರ್ವತದಲ್ಲಿ ತಳ್ಕ ಬಳಕ ನಿಂತ್ಕೊಂಡು ತಪಾಸ್ ಮಾಡಿದಾರಂತೆ. ಆ ಸ್ವಾಮಿಗಳನ್ನ ಕರ್ಕೊಬಂದು ನಮ್ಮೂರಲ್ಲಿ ಓರಿ ತಿರ್ಗಾಡ್ಸ್ದಂಗೆ ತಿರ್ಗಾಡಿಸ್ಬಿಟ್ರೆ ಮಳೆಯೆಲ್ಲ ಬಂದು ಕೆರೆಯೆಲ್ಲ ತುಂಬ್ಕೊಬಿಟ್ಟವಂತೆ ಕರ್ಲ ಅಂತ ಅಂದರು. ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳ್ಬಿಟ್ರು, ಸ್ವಾಮಿ ಹಿಂಗೆ 25ನೇ ತಾರೀಕು ಪೂಜೆ ಇದೆ, ಒತ್ತಂತೆ ಬರಬೇಕು ಅಂದರು. ಅಪ್ಪ ಯಾರೂ ಕರೆದ್ರಿನಿಲ್ಲ ಕಣಪ್ಪ, ನೀವು ಕರಿತಾ ಇದ್ದೀರಿ, ಹೊಸಿ ಮುಂದಾಗೆ ಬತ್ತೀನಿ ಕಣ್ರಪ್ಪ ಅಂತ ಒಪ್ಕೊಂಡ್ರು ಸ್ವಾಮಿಗಳು. ಈ ಪಂಚಾಯಿತಿ ಕಟ್ಟೆಯಲ್ಲಿ ತೀರ್ಮಾನ ಮಾಡುವಾಗ ನನ್ನಂತ ಕುಡ್ಕ ಒಬ್ಬ ಸುಮ್ಮನಿರ್ಲಿಲ್ಲ. ಲೋ ಸ್ವಾಮಿಗಳು ಕರ್ಸೋದು ಆದ್ರೆ ಜೊತೆಲೊಬ್ಬ ಡ್ಯಾನ್ಸ್ನೊಳ್ಳು ಕರ್ಸಿರ್ಲ ಅಂದ. ನೀನು ಮನಳಗಳು ಇದನ್ನೇ ಸ್ವಾಮಿಗಳು ಬರ್ತಾ ಇರೋದು ಪೂಜೆ ಮಾಡೋಕ್ಕೆ, ಡ್ಯಾನ್ಸ್ ನೋಡೋದು ಯಾಕಿರಲ್ಲ, ನಾವು ನೋಡಬೇಕು ಕರ್ಸು ಅಂತ ಅಂದರು. ಇಲ್ಲ ಅಂದರೆ ಹೊರಿನೇ ಕೊಡೋದಿಲ್ಲ ಅಂದ್ಬಿಟ್ರು. ಆಗೇನು ಮಾಡಿದ್ರು, ಆಯಿತು ಹೋಗಿ ಹೇಳ್ಬಿಡ್ರಪ್ಪ, ತುಮಕೂರಲ್ಲಿ ಒಬ್ಳು ಸಣ್ಣ ಕುಂಡಿಟ್ಬಿಡ್ತಾಳೆ ಜ್ಯೋತಿಲಕ್ಷ್ಮಿ ಅಂತ, ಸಖತ್ತಾಗಿ ಡ್ಯಾನ್ಸ್ ಮಾಡಿಬಿಡ್ತಾಳೆ, ಒಳ್ಳೆ ಡಿಂಪಲ್ ಕಪಾಡಿಯ ಥರ ಅವಳೆ ಡ್ಯಾನ್ಸ್ ಮಾಡಾಕ್ಬಿಡ್ತಾಳೆ, ಕರೆಸ್ಬಿಡಿ ಅಂದರು. ಆಯಿತು ಅಂತ ಒಪ್ಕೊಂಡ್ರು. ಏನಾಯಿತು, 25ನೇ ತಾರೀಕು ಮಡುವನ ಕೋಡಿಲಿ ಜೋರಾಗಿ ಹಬ್ಬ ಮಾಡ್ದಂಗೆ ಮಾಡ್ತಾವ್ರೆ. ಏನು ಲೈಟ್ ಅರೇಂಜ್ಮೆಂಟ್ ಮಾಡಿ ಸ್ವಾಮಿಗಳಿಗೆ ಏನು ಸ್ವಾಗತಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡವ್ರೆ. ಇವರೇನು ಮಾಡಿದ್ರು, 24ನೇ ತಾರೀಕು ಏನಾಗೋಗದೆ ಹರಿಹರಪುರದಲ್ಲಿ ಮಾರಿ ಹಬ್ಬ. ಆ ಸ್ವಾಮೀಜಿಗಳು ಮಾರಿಗುಡಿ ಪಕ್ಕದಲ್ಲೇ ಮಠ ಕಟ್ಕ ಕೂತವ್ರೆ. ಈ ಹೆಂಗಸ್ರು ಹೋಗ್ಬರೋ ಹೆಂಗಸ್ರು ನೋಡ್ಕೊಂಡು ಕೂತಾರೆ ಜಗಲಿ ಮೇಲೆ, ಪಡ್ಸಲ ಮೇಲೆ. ಒಳ್ಳೆ ಸುಂದರವಾಗಿ ಹೆಣ್ಮಕ್ಳು ಸಿಂಗಾರ ಮಾಡ್ಕೊ ಹೋಯ್ತಿದ್ರಲ್ಲ, ಈ ಸ್ವಾಮಿಗಳು ಕೂತಿದ್ರಲ್ಲ, ಹೆಂಗಸ್ರು ಹೋಗೋರು ಸುಮ್ಮನೆ ಹೋಯ್ತಿರ್ಲಿಲ್ಲ ಹುಡುಗಿರು ಇವರೆಲ್ಲ. ಇದ್ಯಾಕೆ ಸ್ವಾಮಿ ಕೂತ್ಕೊಂಡ್ರಿ ಅಂದರೆ, ಅಯ್ಯೋ ಬೋವ ಕೂತ್ಕೊಂಡೆ ಪುರ್ಸತ್ತಾಗಿದ್ದೆ ಅಂತ ಅಂದರೆ, ಇದ್ಯಾಕೆ ಒಳ್ಳೆ ಒಣಮರ ಗಿಣಿಕಾದಂಗೆ ಕಾಯ್ಕ ಕೂತಿದ್ದಾರೆ, ತಗೊಳ್ಳಿ ತಿನ್ನಿ ತೆಂಬಿಟ್ಟ ಅಂದ್ಬಿಟ್ಟು ಹೋಗ್ಬರು ಹೆಂಗಸ್ರೆಲ್ಲ ಹಸಕ್ಕಿ ತೆಂಬಿಟ್ಟು, ಉರಕ್ಕಿ ತೆಂಬಿಟ್ಟು, ಕಜ್ಜಯ್ಯ, ಬಾಳೆಹಣ್ಣು, ಚಿಕನ್ ಉಂಡೆ ಎಲ್ಲನೂ ಸ್ವಾಮಿಗಳು ಮಡ್ಲಿಗೆ ಹಾಕ್ಬಿಟ್ರಲ್ಲ. ಸ್ವಾಮಿಗಳು ಕಡವಾಗಿ ಕೂತಿದ್ದ ಆಡಿಸಿ 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 ನುಣ್ಣಗೆ ಒಳಾಕ್ಬಿಟ್ಬಿಟ್ಟ. ಏನು 12 ಗಂಟೆ ಆಗೋಯ್ತು, ಸ್ವಾಮಿಗಳಿಗೆ ಹೊಟ್ಟೆ ಒಳಗೆ ಡಬ್ಬ ಕಲ್ಲಾಕ ಅಳ್ಳಾಡ್ಸಂಗೆ ಆಯ್ತಾ ಅದೇ ಅಂತದೆ. ಸ್ವಾಮಿಗಳು ಈಚೆಗೂ ಆಚೆಗೂ ಈಚೆಗೂ ಆಚೆಗೂ ಓಡಾಡಿ 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 ಬೆಳಿಗ್ಗೆ 8 ಗಂಟೆಗೆ ಸೊಪ್ಪು ಸೋರೋದಂಗೆ ಸೋರೋಗ್ಬಿಟ್ರು. ಹಂಗೆ ಏನು ಅರ್ಕಲ್ ಚಡ್ಡಿ ಅರ್ಕಲ್ ಪಂಚಲೆ ನಿಂತವ್ರೆ ಅರ್ಕಲ್ ಬನ್ನಿನಲ್ಲಿ. ಮಡುವನ್ ಕೊಡಿರೋ ಅಂದ್ರಲ್ಲೋ, ಎಷ್ಟೊತ್ತಾಯ್ತು, ಹೋಗಿ ಸ್ವಾಮಿಗಳನ್ನ ಜಟ್ನೋಗಿ ಪಟ್ನ ಆರಿಸ್ಕೊಂಬಂದ್ಬಿಟ್ರಲ್ಲ ಅಂದ್ಬಿಟ್ಟಿದ್ದೀಯ, ಪಲ್ಲಕ್ಕಿ ಕೊಟ್ಟು ಕಳಿಸ್ಬಿಟ್ಟವ್ರೆ. ಏನಾಗೋಗದೆ, ಹಿಂಗೆ ನಮ್ಮ ಸುರೇಶ್ನಂತವ್ರು ದಪ್ಪಾಗಿರೋ ಆಳನ್ನ ಕಳಿಸ್ಬಿಟ್ಟವ್ರೆ. ಏನು ಪಲ್ಲಕ್ಕಿ ಹೊತ್ಕೊಬರೋಕ್ಕೆ ಸ್ವಾಮಿಗಳು ಆ ಪಲ್ಲಕ್ಕಿ ಹೊತ್ಕೊಬರೋಕೆ ಹೋದ್ವಲ್ಲ, ಐಕ್ಳು ನೋಡಿದ್ರು ಸ್ವಾಮಿಗಳು ಹೆಂಗೆ ನಿಂತವ್ರೆ ಅಂದರೆ, ಈ ವಾತ್ಮರಿಗೆ ಗಿಡ ಹೊಡೆದ್ಬಿಟ್ರೆ ಅಡ್ರಗಾಲ ಹಾಕ ನಿಂತ್ಕೊತವಲ್ಲ, ಹಂಗೆ ಕಾಲ ಅಡ್ರಗಾಲ ಹಾಕ ನಿಂತವ್ನು ಸ್ವಾಮೀಜಿ. ಇದ್ಯಾಕೆ ಸ್ವಾಮೀಜಿ ಪೂಜೆಗೆ ಬರೋದಿಲ್ವ, ಟೈಮ್ ಆಗೋದಿಲ್ವ ಅಂದರು. ಯಾವ ಪೂಜೆ ಅಪ್ಪ ಮಾಡೋದು, ತೊಳೆದ ಕೈ ಯಾರಿರ್ಲಾಕಂಡ್ರು, ಇನ್ನೊಂದು ದಿನ ಪೂಜೆ ಮಾಡ್ಕೊಂಡ್ರೆ ಆಗೋದಿಲ್ವ ಅಂದರು. ಸ್ವಾಮಿ ಸರಿಯಾಗಿ ಆಗೋಯ್ತವೆ ನಿಮಗೆ ಪೂಜೆ, ಈಗ ಊರಲ್ಲಿ 20 ಲಕ್ಷ ಖರ್ಚು ಮಾಡಿ ಹಬ್ಬ ಮಾಡ್ದಂಗೆ ಮಾಡ್ತಾವೆ, ಇನ್ನೊಂದು ದಿನ ಆಗೋದಿಲ್ವ ಅಂದ್ರೆ ಏನು ಅರ್ಥ, ಬರಬೇಕು ಈಗ ಅಂದರು. ಅಯ್ಯೋ ನಿಂದ ಅಮ್ಮಯ್ಯ ಅಂತೀನಿ ಕಣ್ರಪ್ಪ, ಏನು ಒಳ್ಳೆ ನಲ್ಲಿ ನೀರೋದಂಗೆ ಹೋಯ್ತದೆ ಕಣ್ರು. ಸ್ವಾಮಿಗಳಿಗೆ, ಅಪ್ಪ ನೀವು ಯಾಕೋ ಎದುರಿಸ್ತಾ ಇದ್ದೀರಿ, ಬತ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ರು. ಏನು ಈದೆಮ್ಮೆ ಕಾಲ ಹಾಕೋಯ್ತದಲ್ಲ, ಹಂಗೆ ಅಡ್ರ ಕಾಲ ಹಾಕೊಂಡು ಓದಿದ್ದೆ. ಏನು ಉಬತ್ತಿ ಪಟ್ಟೆ ಬಳ್ಕೊಂಡದ್ದೆ, ಕಾವಿ ಬಟ್ಟೆನೂ ಹಾಕೊಂಡು, ಜುಬ್ಬನ್ವೇ ಒಂದು ಕಚ್ಚನೂ ಹಾಕೊಂಡು, ಕೈ ಕತ್ಕೊಂಡು ಚೈನು ಹಾಕೊಂಡು, ಕೈ ಒಂದು ಉಂಗುರನೂ ಹಾಕೊಂಡು ಈಚೆಗೆ ಬಂದು ನಿಂತ್ಕೊಂಡ್ರು. ಅವ್ರು ಬಂದು ನಿಂತ್ಕೊಳ್ಳೋದಕ್ಕೂ ಈ ಮಹೇಶ್ನಂತ ಈ ಅಯೋಗ್ಯನಂತ ಒಬ್ಬ ಶಿಷ್ಯ ಹೋಯ್ತಿದ್ದ. ಅವನ ಶಿಷ್ಯನ ಕರೆದಲು, ಮಹೇಶ ಬಪ್ಪಾಯಿಲಿ ನಮ್ಮ ಮಟ್ಟಲ್ಲಿ ಎಲ್ಲನೂ ನೋಡಿದೀಯೇ, ಎಲ್ಲನೂ ಕಲ್ತೀನಿ ಕನ ವಿದ್ಯೆಯ, ಹಾಳಾಗಿ ಬೇದಿ ನಿಂತೋಕೆ ಒಂದು ಔಷಧಿ ಹೇಳಪ್ಪ ಅಂದರು. ಈ ಮಹೇಶನಿಗೆ ಸ್ವಾಮಿಗಳ ಮೇಲೆ ಅದೇನು ಕೋಪ ಇತ್ತು ಏನೋ ಕಾಣಿ. ಮಹೇಶ್ ಅಂದ, ಸ್ವಾಮಿ ಯಾಕೆ ಹೆದರ್ಕೊಂಡ್ರಿ, ನಾಲ್ಕೊಳ್ಳೆ ಕೈ ಎಣ್ಣೆ ಕುಡಿದ್ಬಿಡಿ ತಟ್ಟೆ ನಿಂತೋಯ್ತು ಹೋಗಿ ಅಂದ. ಇವನು ಮಾತು ಕಟ್ಕೊಂಡು 5 ಒಳ್ಳೆ ಕುಡಿದ್ಬಿಟ್ಟವ್ರೆ. ಏನು 5 HP ಮೋಟ್ರ್ ನೀರು ಸ್ಟಾರ್ಟ್ ಮಾಡಿದ್ರು ಹೋಗುದಿಲ್ವ, ಹಂಗೆ ಹೋಯ್ತಾ ಸ್ವಾಮಿಗಳಿಗೆ ಬೇದಿ. ಈಚ್ಕು ಆಚ್ಕು ಈಚ್ಕು ಆಚ್ಕು ಈಚ್ಕು ಆಚ್ಕುವೆ, ಏನು ಬಟ 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 ಅಂತ ಏನು ಮುಗ್ತಾರೆ, ಬುಲೆಟ್ ಬಂದಂಗೆ ಹೋಯ್ತಾ ಕೂತದೆ. ಈ ಐಕ್ಳಂದ್ರು, ಈ ಬಡಿಯದೆ ಯಾಕೋ ಬರ್ದಿರೋಕೆ ನಾಟಕ ಆಡ್ತಾವನ್ಕಲ್ಲ, ಎಳ್ಕೊಬಂದು ಕೂಡಿಸ್ಕರಲ್ಲ ಅಂತ ಏನೋ ಸ್ವಾಮಿಗಳನ್ನ ದರ್ಗುಟ್ಗೆ ಎಳ್ಕೊಬಂದು ಪಲಕಿ ಮೇಲೆ ಕೂಡಿಸ್ಕೊಬಿಟ್ರು. ಏನಂತ ಹೇಳಿ ಕಳ್ಸಿದ್ರು ಮಡುವನ್ ಕೊಡಿಯೋರು, ಜಟ್ನೋಗಿ ಪಟ್ನ ಆರಿಸ್ಕೊ ಬನ್ನಿ ಸ್ವಾಮಿಗಳಂತ ಕಳ್ಸಿದ್ರಲ್ಲ. ಏನು ಹರಿಹರಪುರದಿಂದ ಕಾಡ್ದಾರಿಲಿ ಹೊತ್ಕೊ ಬತ್ತಾವ್ರೆ, ಏನೋ ಧಮ 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 ಅಂತ ಕುಲುಕ್ಬಿಟ್ರಲ್ಲ ಪಲಕಿ ಮೇಲೆ.
ಸ್ವಾಮಿಗಳಿಗೆ ಇರು ಬರೋದೆಲ್ಲ ಕಳ್ಕಳಕ್ಕೆ ಶುರುವಾಗೋಯ್ತು. ಅಲ್ಲೊಂದು ಜಮ್ನೇರ್ಲೆ ಮರ ತೋಪ್ ಕಾಣ್ತಿತ್ತು, ದಪ್ಪಾಗಿತ್ತು ಜಮ್ನೇರ್ಲೆ ಮರ. ಲೋ 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 ಬತ್ತು ಕರಲ್ಲ, 9ನೇ ಮನೆ ದಾಟ್ಬಿಟ್ಟದೆ, ಬಿಟ್ಬಿಡ್ರಲ್ಲ. ಚಕೊಮ್ಮು ನೆಗದದ್ದೆ. ಹೋಗಿ ಸ್ವಾಮಿಗಳು ಜಮ್ನೇರ್ಲೆ ಬಡ್ಡೆ ಹಿಡ್ಕ ಕೂತ್ಬಿಟ್ರು ಭದ್ರಾಗಿ. ಏನು ನೆನ್ನೆ ತಿಂದಿದ್ದು, ಮೊನ್ನೆ ತಿಂದಿದ್ದು, ಆಚೆ ಮೊನ್ನೆ ತಿಂದಿದ್ದು, ನಮ್ಮ ಮೈ ಹೇಳ್ದಂಗೆ ಹೋಯ್ತಾ ಕೂತದೆ. ಸರಿ ಕಂಚಿಕವ್ವ ಕುರಿಬಾಡಿನ ಹೆಸರು ತಿರಿಕ ನೋಡಿದ್ರೆ ಚೈನ್ ಇರೋನು ಅಂತ ಹೋಯ್ತಾ ಅದೆ. ಇಲ್ಲಿ ಬೇರೆ ಏನು ಮೈಕಾಕ ಸಾರ್ತಾವ್ರೆ. ಶ್ರೀ 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 ಮಂಡಿ ಸುರೇಶನಾಥ ಸ್ವಾಮೀಜಿಗಳು ದಯಮಾಡಿಸ್ತಾವ್ರೆ. ಅವರ ದಿವ್ಯ ದರ್ಶನ ಪಡಿಬೇಕು ಅಂತಾರೆ. ಸ್ವಾಮಿಗಳಲ್ಲಿ ಸಾಮ್ಗೆ ಒತ್ತ ಕೂತವ್ರೆ. ಈ ರೋಡಲ್ಲಿ ನಿಂತಿದ್ದ ಐಕ್ಲಂದ್ರು, ಇದೇನು ಸ್ವಾಮಿ ಆ ತೋಪೊಳಗೆ ಯಾವ ಮಂತ್ರ ಮಾಡ್ತಾ ಇದ್ದಾರೆ? ಊರೊಳಗೆ ಮಾಡೋರಿ ಬನ್ನಿ ಅಂತಾರೆ. ಸ್ವಾಮಿಗಳಿಗೆ ಸಮಾಧಾನ ಆಯಿತು. ಆಗ ಸಮಾಧಾನ ಆದಮೇಲೆ ಎದ್ಬಿಟ್ಟು ಕಂಚೆ ಕಂಕ್ಳಿಗೆ ಹಾಕೊಂಡು ತಿರುಗ್ತಾರೆ, ನೀರು ಹುಡಿಕೊಂಡು ಎಲ್ಲೂ ನೀರಿಲ್ಲ. ಬಂದಿರೋದೇನು ಅವ್ರಿಗೆ ಬರಗಾಲ. ಆಗೇನು ಮಾಡಿದ್ರು ತೇವ್ರಿ ಮೇಲೆ ನಿಂತ್ಕೊಂಡು ಕೈ ಮುಗಿತಾವ್ರೆ. ಪರಮಾತ್ಮ ನಿನ್ನ ಲೀಲೆ ಕಣಪ್ಪ, ನೀರಿಲ್ದೇ ಇದ್ರೇನು ತಂದೆ, ಈ ತರಗೂ ಹಂಗೆ ಸ್ವಪ್ನ ಆದರೂ ಬಿಟ್ಟಿದೀಯಲ್ಲಪ್ಪ ಅಂದ್ಬಿಟ್ಟಿದ್ದೀಯ. ಏನು ನೆಲ್ಲುಲ್ ತಕೊಂಡು ಚೆನ್ನಾಗಿ ಒರೆಸ್ಬಿಟ್ಟಿದ್ದೀಯ. ತಿರ್ಗಾ ಕಚ್ಚೆ ಕಟ್ಕೊಬಂದು ಪಲ್ಲಕ್ಕಿ ಮೇಲೆ ಕೂತ್ಕೊಬಿಟ್ರು. ಸ್ವಾಮಿಗಳನ್ನ ಕರ್ಕೊಬಂದು ಐಕ್ಳು ಊರು ಆಡ್ಬಾಗಲಿಗೆ ಬಿಟ್ಬಿಟ್ರು. ಏನು ಹೆಣ್ಮಕ್ಳು ಅದು ಎಲ್ಲಿ ಕುಯ್ಕೊಬಂದಿದ್ರು ಹೂವು ಕನೆಯ. ಏನು ಸ್ವಾಮಿಗಳು ಒಂದು ಕಾಲು ಎತ್ತು ಮಡ್ಗೋಂಗಿಲ್ಲ, ಒಂದೊಂದು ಮಂಕ್ರಿ ಹೂವನೇ ಉಯ್ತಾ ಕೂತವ್ರೆ. ಇವನು ಮಾತ್ರ ಮಾಡಬಾರ್ದು ಮಾಡ್ಕೊ ಊರೊಳಗೆ ಬರ್ತಾವನೆ. ಸ್ವಾಮಿಗಳನ್ನ ತಗೊಬಂದು ಹಿಂಗೆ ಸ್ಟೇಜ್ ಮಾಡಿದ್ರು, ಸ್ಟೇಜ್ ಮೇಲೆ ಬಿಟ್ಬಿಟ್ರು. ಏನು ಒಳ್ಳೆ ಎಲ್ರಿಗೂ ಹಿಂಗೆ ಆಶೀರ್ವಾದ ಮಾಡ್ತಾವ್ರೆ. ಒಂದೇ ಕುಂಡಿಲಿ ಕೂತವನೆ. ಯಾಕೆ ಹೇಳಿ? 2 ಕುಂಡಿಲಿ ಕುಂತ್ಕಂದ್ರೆ ಮೇಣ ಅಂಟ್ಕಂದಂಗೆ ಅಂಟ್ಕತ್ತದಲ್ಲ. ಆಗ ಹೇಳಿದ್ರು, ಸ್ವಾಮಿಗಳು ಕೂತವ್ರೆ, ಒಬ್ಬೊಬ್ಬರ ಹೋಗಿ ಸಣ್ಣ ಮಾಡ್ಕೊಬರಲ್ಲ ಅಂತ ಕಳ್ಸಿದ್ರು. ಎಲ್ಲರೂ ಹೋಗಿ ಸಣ್ಣ ಮಾಡ್ಕೊಬತ್ತಾವ್ರೆ. ಈ ಕುಡ್ಕೋಬೋದನ್ನು ಸುಂಬರಕ್ಕಿಲ್ವಾ? ಸ್ವಾಮಿಗಳಿಗೆ ಸಣ್ಣ ಮಾಡ್ಕೊಬಂದಂತಾರಲ್ಲೋ, ಇದೇನಿಲ್ಲ ಸ್ವಾಮಿಗಳ ಕಾಲಕ್ಕೆ ಸಣ್ಣ ಮಾಡೋಕೆ ಹೋದ್ರೆ ವಾಸ್ಟ್ ಹೊಂಡಿತಾರಲ್ಲಪ್ಪ ಅಂದ. ಸ್ವಾಮಿಗಳು ಶಾಪ ಕೊಟ್ಬಿಡ್ತಾರೆ, ಬಡಿಯದ್ನ ಎಳ್ದಾಕ್ಲ ಅಂತ ಈಚೆಗೆ ಎಳ್ದಾಕ್ಬಿಟ್ಟವ್ರೆ. ಈ ತುಮಕೂರಿಂದ ಜ್ಯೋತಿಲಕ್ಷ್ಮಿ ಬಂದಿದ್ಲಲ್ಲ, ಸ್ವಾಮಿ ಗುರುಗಳೇ ಬುದ್ಧಿಯವ್ರು ಬಂದು ಎಷ್ಟು ಚೆನ್ನಾಗಿ ಕೂತವ್ರೆ, ಬಿಟ್ಬಿಡಿ ಒಂದ್ಸಾರಿ ಆಡ್ಬಿಟ್ಟು ಹೊಂಡೈತೀನಿ ಅವ್ರು ಮುಂಚರಿ. ಅವಳೇನೋ ಸ್ವಾಮಿಗಳ ಕೈಲಿ ಹೆಚ್ಚಾಗಿ ಆಶೀರ್ವಾದ ಮಾಡಿಸ್ಕೊಬಿಡ್ಬೇಕು ಅಂತಲೇ ಆ ಸ್ವಾಮಿಗಳು ಕೂತಿರೋದ್ ಕಡೆಗೆ ನೋಡ್ಬಿಟ್ಟಿದ್ದೆ. ಒಂದ್ಸರಿ ನಗದ್ಬಿಟ್ಟವಳೆ. ಈ ಸ್ವಾಮಿಗಳ್ಗೊಳ್ಳೆ ಏನು ಎಕಡೆ ತಗೊಬಿಡ್ದಂಗೆ ಆಗೋಯ್ತು. ಇದೇನು ನನ್ನ ನೋಡಿ ನಗ್ತಾಳಲ್ಲಪ್ಪ ಇವಳು, ಏನೋ ನಕ್ಕ ಒಲಿ ಬಿಡೋತ್ತಾಗೆ ಅಂದ್ಬಿಟ್ಟಿದ್ದೆ. ಅವ್ರ ಸ್ವಾಮಿಗಳು ನೋಡ್ಬಿಟ್ಟಿದ್ದೆ. ಜಮನೇರಳೆ ಅಂದ್ಲು. ಇದೇನಪ್ಪ, ನಾನು ಕುಂತಿದ್ದು ಜಮನೇರ್ಲೆ ಮರದ ಕೆಳಗಿಯೇ, ಇವಳೆಲ್ಲ ನೋಡ್ಕೊಂಬಂದಲ್ಲ. ಇವಳು ಮನೆಯೊಳಗ ಬಿಡು ಹಣ್ಣೋ ಸೊಸಿ ಅಂತ ಅನ್ಕತ್ತಾಳೆ ಅಂದ್ಬಿಟ್ಟು ತಿರ್ಗಾ ಕೂತ್ಕೊಂಡ್ರು ಸ್ವಾಮಿಗಳು. ತಿರ್ಗಾ ಅಮ್ಮ ಸ್ವಾಮಿಗಳ ಕಡೆಗೆ ನೋಡ್ಬಿಟ್ಟದ್ದೆ. ಜಮನೇರಳೆ ಅಂದ್ಲು. ಸ್ವಾಮಿಗಳಂತವ್ರೆ, ಈ ಬಡ್ಡಿ ಎಲ್ಲೋ ನೋಡವಳೆ. ಶಿಷ್ಯ ಬಪ್ಪ ಇಲ್ಲಿ ಇವಳು ಬಾಯಿಗೆ ಮಣ್ಣಾಕ ನೋಡ್ಕೊಂಬಂದವಳೆ. ನನ್ನ ಮಾನ ಮರ್ಯಾದೆ ಕಳ್ದಾಕ್ಬಿಡ್ತಾಳೆ. ತಕೋ 25 ಗ್ರಾಮ್ ಚೈನ್ ಅದೇ, ಅವಮ್ಮನ ಕೈಲಿ ಕೊಟ್ಬಿಟ್ಟು ಒಂದು ಮಾತನ್ನು ಆಡಬೇಡ, ಹೋಗು ಅಂದ್ಬಿಡು ಅಂತ ಅಂದ. ಆ ಶಿಷ್ಯ ಮನಾಳ ಶಿಷ್ಯ ನಮ್ಮ ಎಲ್ಲಿಯೂರು ರಮೇಶ್ ಅಂತ ತಂದಿದ್ದೆ, ಅಮ್ಮನ ಕೈ ಕೊಟ್ಬಿಟ್ಟಿದ್ದಿ. ಹ್ಞೂ ಅಂದ. ಅವಳು ಖುಷಿ ಆಗೋಯ್ತು. ಇಟ್ಟುದ್ದಾಡಿವ್ನಿ ಚಿನ್ನ ಕೊಟ್ಟವ್ರೆ. ಪೂರ್ತಿ ಆಡಿದ್ರೆ ಇನ್ನೇನು ಕೊಟ್ಟವ್ರು ಅಂತ ತಿರುಗಿ ಶುರು ಮಾಡಿಬಿಟ್ಲು. ಜಮನೇರಳೆ ಮರ ಅಂದ್ಲು. ಏನಾ ಹಣ್ಣ ಸಸಿ ಅಂದ್ರೆ ಇವಳು ಬಾಯಿಗೆ ಮಣ್ಣಾಕ ಮರ ಅಂತೇಳಲ್ಲಪ್ಪ. ಬಾಯಿಲಿ ಶಿಷ್ಯ ಬಪ್ಪ ಇಲ್ಲಿ ಸುರೇಶ ತಗೋ, ಅಮ್ಮನಿಗೆ 5 ಗ್ರಾಮ್ ಉಂಗುರ ಅದೇ ಕೊಟ್ಬಿಟ್ಟು ಏನು ಮಾತಾಡ್ಬಿಡು, ಹೋಗು ಅಂತ ಕಳಿಸು ಅಂದು. ಅವ ಅಮ್ಮನಿಗೆ ಖುಷಿ ಆಗೋಯ್ತು. ಇನ್ನು ಬಾಯಿಗೆ ಮಣ್ಣಾಕ ಸ್ವಾಮಿ ಇಟ್ಟಿಟ್ಟುದ್ದ ಆಡ್ತಿದ್ದಂಗೆ ಬಿಚ್ಚಿ ಕೊಡ್ತಾವನಲ್ಲ, ಪೂರ್ತಿ ಆಡಿದ್ರೆ ಮಟನೇ ನನ್ನ ಹೆಸ್ರಿಗೆ ಬರ್ದನೇನು ಅಂದ್ಬಿಟ್ಟಿದ್ದೆ. ಶುರು ಮಾಡೇ ಬಿಟ್ಲು. ಜಮನೇರಳೆ ಮರದಡಿಯಲ್ಲಿ ಸ್ವಾಮಿ ಅಂದ್ಲು. ಸ್ವಾಮಿಗಳಿಗೆ ಹತ್ತು ಬಿಡ್ತು ಕೋಪ. 25 ಗ್ರಾಮ್ ಚೈನ್ ಕೊಟ್ಟಿವ್ನಿ, 5 ಗ್ರಾಮ್ ಉಂಗುರ ಕೊಟ್ಟಿವ್ನಿ, ತಿರ್ಗಾ ಮೈಕ್ ಹಿಡ್ಕೊಂಡು ಸ್ವಾಮಿ ಅಂತ ಇದೀಯಾ ಅಂದ್ಬಿಟ್ಟದೆ. ಏನು ಎಡಗೈಲಿ ಕಚ್ಚೆ ಹಿಡ್ಕೊಂಡಿದ್ದೆ. ಓದ್ದೆ ಅಮ್ಮಂತ ಮೈಕ ಕಿತ್ಕೊಂಡು, ಏನಮ್ಮ ನೀರಿರ್ಲಿಲ್ಲ ತಿಕ್ಕ ತೊಳಿನಿಲ್ಲ ಕಣಮ್ಮ ಅಂದ. ಏನು ಬಂದಿದ್ದವರು ವಾಡ್ದು ಹಣ್ಗಾಯಿ ನೀರ್ಗಾಯಿ ಮಾಡಿ ಅಯ್ಯೋ ಬಡ್ಡಿ ಐದನೇ ಊರಿಗೆ ಬಂದಿರೋದು ಬರಗಾಲ, ಇಂಥ ಕೆಲಸ ಮಾಡ್ಕೊಂಬಂದಿದ್ಯಲ್ಲೋ ಅಂದ್ಬಿಟ್ಟು ಊರಿಂದ ಆಚೆ ಕರ್ಕೊಂಡೋಗಿ ಒಂದು 2 ಚೌರ್ಗೆ ನೀರು ಬಿಟ್ಟು ಚೆನ್ನಾಗಿ ತೊಳಿಸಿ ಕಳಿಸಿರಲ್ಲ ಅಂತ ಕಳಿಸದಂತೆ. ಆಗ ಇವ ಅಮ್ಮನ ಕೇಳಿದ್ರಂತೆ, ಅಮ್ಮ ನೀನು ಹೆಂಗಮ್ಮ ನೋಡಿದೆ, ಹೋಗಿದ್ದವ್ರು ಗಂಡಸಲ್ವಾ ಅಂತ. ಅದಕ್ಕೆ ಅವ ಅಮ್ಮ ಹೇಳದ್ಲಂತೆ, ಹೆಂಗೆ ಜಮನೇರಳೆ ಮರದಡಿಯಲ್ಲಿ ಸ್ವಾಮಿ ತಪವಗೈದರು ಹನುಮಾಂತ ಬಾಯಿ ತೆಗಿತಾ ಇದ್ದೆ. ಅವ್ನ ಬಾಯಿಗೆ ಮಣ್ಣಾಕ ಆತರ ಗೇಟ್ ಗೋತ್ರ ಕೆಡ್ಸ್ಕೊಂಡೆ ಗೇಟ್ ತಿನ್ಕೊಂಡೋದ ಅಂತ. ಅದಕ್ಕೆ ಹೇಳೋದು, ತಾಳಿದವನು ಬಾಳಿಯಾನು, ತಾಳ್ಮೆ ತಾಯಿಗೆ ಸಮಾನ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ